ನನ್ನೆದೆಯ ಬಾಂಧಳದಿ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಎಲ್ಲರೂ ಹೆಂಗದ್ರಿ ಎಲ್ಲಾರು ಆರಾಮ್ ಅನ್ಕೊಂಡು ನಾನು ಮಸ್ತ್ ಆರಾಮನು. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಎಲ್ಲಿ ಹೊಂಟೇನ್ರಿ 14 ಪಚ್ಚಿ ಬೂಟ್ ಹಾಕು ಚಪ್ಪಲ್ ಹೊರಗಿಟ್ಟೇನ್ರಿ. ಮಳೆ ಬಂದು ರಾತ್ರಿ ಎಲ್ಲ ಚಪ್ಪಲೆಲ್ಲ ಹೊಲಸಿಗಿದ್ದು ಅದ್ರ ಸಂಬಂಧ ಈಗ ಬೂಟ್ ಹಾಕೊಂಡ ಎಲ್ಲಿ ಹೊಂಟಂದ್ರೆ ಬೆಳಗಾವ್ ಹೊಂಟೇನ್ರಿ. ಒಂದು ಸ್ವಲ್ಪ ಕೆಲಸ ಐತಿ, ಟ್ರೈನ್ ಒಂದು ಸ್ವಲ್ಪ ಅರ್ಜೆಂಟ್ ಐತಿ, ನೋಡ್ಕೊತ ಹೊಂಟೇನಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗ್ತಂತವ್ರಿ. ನಮ್ಮ ಘಟ್ಟಪ್ರಭಾ ರೈಲ್ವೆ ಸ್ಟೇಷನ್ ಎರಡು ದೊಡ್ಡದು ಕಣ ಐತಿ ನೋಡ್ರಿ, ಬೆಂಕಿ ಕಾಣೋದೈತಿ. ಈಗ ಅಲ್ಲಿ ಹೋಗಿ ಟಿಕೆಟ್ ಒಂದು ತೆಗ್ಸ್ಕೋಬೇಕಾಗಿತ್ತು ರೀ. ಅದ್ರ ಸಂಬಂಧ ಜಲ್ದಿ ಹೋಗೈತಿ. ಛತ್ರಿಗಿಂತ ತೊಗೊಂಡು ಯಾಕಂದ್ರೆ ಬೆಳಗಿನ ಮಳೆ ಕೆಟ್ಟದೈತಿ. ಈಗ ಕೆಟ್ಟ ಹೋಗೋದೈತಿ ರೀ. ನಂದು ಮಳೆಯಾಗ ಚಪ್ಪಲ್ ಫುಲ್ ತೊದೈತ್ರಿ, ಹೊರಗೆ ಕಳ್ದೀನಿ. ಅದ್ರ ಸಂಬಂಧ ಚಪ್ರಿ ಶೂಸ್ ಹಾಕೊಂಡು ಈಗ ಇವ್ನು ತೊಗೊಂಡು ಹೋಗಿ ಅಲ್ಲಿ ಟಿಕೆಟ್ ತೆಗ್ಸ್ಕೊಂಡ ಬೆಳಗಾವಿ ಕಳ್ಸೈತಿ ರೀ. ಹುಡುಗರೆಲ್ಲ ಬೆಳಿಗ್ಗೆ 9 ಗಂಟೆಗೆ ಹೋಗ್ಯಾರ. ನಮ್ಮ ಹುಡುಗರ ಅವ್ರಿಗೆ ಫೋನ್ ಹಚ್ಚನ ಮರ್ತಾನಂತ ಹೇಳ್ಯಾರು. ಅದ್ರ ಸಂಬಂಧ ನಾ ಈಗ 11 ಗಂಟೆ ಟ್ರೈನಿಗೆ ಹೊಂಟೀನಿ. ಈಗ ಹೋಗಿ ಟಿಕೆಟ್ ತೆಗ್ಸ್ಕೊಂಡ ಜಲ್ದಿ ಹೋಗ್ಬೇಕು ರೀ. ಹೋಗೋಣ ಬರ್ರಿಪ್ಪ. ನಿನ್ನೆ ವ್ಲಾಗು ಈಗ ಎಡಿಟ್ ಮಾಡ್ತಾನೆ ರೀ, ಯಾಕಂದ್ರೆ ಅಲ್ಲಿ ಹೋಗಿ ಮಾಡೋಕ್ಕಾಗಂಗಿಲ್ಲ. ಟ್ರೈನಾಗ ಹೋಗ್ತಾನೆ ಮಾಡಿಬಿಡ್ತೀನಿ. ಈಗ ರೈಲ್ವೆ ಸ್ಟೇಷನ್ಗೆ ಬಂದೆ. ಇಲ್ಲಿ ಕೂತ್ಕೊಂಡ್ರಿ 11 ಗಂಟೆ ಟ್ರೈನ್. ಈಗ ಆಲ್ರೆಡಿ 10 ನಿಮಿಷ ಲೇಟ್ ಆಗೈತೀನಿ. ಅಷ್ಟೊತ್ತಾಗೈತಿ ಏನೂ ಗೊತ್ತಿಲ್ಲ. ರೂಪಾಯಿ ಹಿಂಗೆ ಕಾಣತ್ತಂದ್ರೆ ನಾ ಸೆಲ್ಫಿ ವಿಡಿಯೋನು ಮಟ್ಟ ಮಾಡ್ಕೊಂಡು ಈಗ ಸೆಲ್ಫಿ ವಿಡಿಯೋ ಮಾಡತ್ತೀನಿ. ನೆಕ್ಸ್ಟಿಂದ ಫ್ರಂಟ್ ವಿಡಿಯೋ ಮಾಡ್ತಾನೆ. ಈಗ ನೋಡ್ರಿ ಈಗ ಬೋಗಾರಿಸಿಗೆ ಬಂದು ಇಳಿದೇನ್ರಿ. ಇಲ್ಲಿ ನೆಕ್ಸ್ಟ್ ದೋಸ್ತುಗಳು ಹೋಗೋದೈತಿ. ಇಲ್ಲೇ ಮುಂದೈತಿ ಬಾಗನಾಥ್ ಬಂದು ನನಗೆ ಅದೇನು ಗೊತ್ತಿಲ್ಲ. ಸಂದ್ರೆ ಬಂದ್ರೆ ಐತ್ರಿ ಒಂದು. ಈಗ ನೆಕ್ಸ್ಟ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲಸ ಐತ್ರಿ. ಕೆಲಸ ಮುಗಿಸ್ಕೊಂಡು ದೋಸ್ತುಗಳು 3 ಗಂಟೆಗೆ ಹೋಗೋದಾರ್ಥ. ಅಲ್ಲಿ 3 ಗಂಟೆಗೆ ಹೋಗಿ 3 ಗಂಟೆಗೆ ಹೊಳ್ಳಿ ಟ್ರೈನ್ಗೆ ಹೋಗ್ಬೇಕ್ರಿ. ಅಲ್ಲಿ ಹೋಗೋದ್ನಾಗ ಸಿಗ್ತಂತ ಬರ್ರಿ. ನಿಮ್ಗೆ ಮುಂದೆ ಏನೇನು ಆಕೈತಿ ಅಂತ ಸಬ್ಸ್ಕ್ರೈಬ್ ಮಾಡಿ. ಏನ್ ಮಾಡತ್ತೀರಿ ಸರ? ಈಗ ಜಸ್ಟ್ ಇಲ್ಲಿ ರೂಮಿಗೆ ಬಂದನ್ರಿ. ಎಲ್ಲ ಪದ್ಧತಿ ರೆಡಿ ಮಾಡ್ಯಾರ. ನಾವು ಅಮ್ಮನ ಬರತ್ಲಿ. ಈಗ ಏರ್ಬರ್ಸ್ ತರಿಸ್ಯಾರ ನನಗೆ ತಿಳಿ ಗಿಫ್ಟ್ ಮಾಡತ್ತಾನ. ಗಿಫ್ಟ್ ಕೊಡ್ತೀನಿ ನನಗೆ. ಈಗ ವಿಡಿಯೋ ಚಾಲೋ ಮಾಡ್ಯಾರಂತ ಈಗ ಮಾತಾಡತಾನ್ರಿ ಅವಾಗ. ವಿಡಿಯೋ ಏನಾರ ಚಾಲೋ ಮಾಡಿಕಲ್ಲ ಓ ಬಾರಿಸಿದಿಲ್ಲ ಅಂತ. ಈಗ ನಾನು ಇಲ್ಲೇ ಬಂದು ಇಲ್ಲೇ ರಾಗನ್ರಿ. ಈಗ ಏನ್ರ ನೋಡ್ಬೇಕೈತಿ. ಮತ್ತು ಮನ್ಯಾಗ ಊರಾಗ ಬೇಸರ ಆಗದೈತಿ ರೀ. ಮತ್ತು ನಿಮ್ಗೆ ಕಂಟೆಂಟು ಪದರ್ಶನ ಶಿವಾತಾಗೈತಿ. ಅದ್ರ ಸಂಬಂಧ ದಿನ ಇನ್ನೊಂದು 3 ಇಲ್ಲೇ ಬೆಳಗಾವಿಗೆ ಬಂದು ಸೆಟ್ಲ್ ಹಾಕ್ನು. ಎಲ್ಲರೂ ರೂಮ್ ನೋಡಿ ಒಂದು 3 ಮಂದಿ ದೋಸ್ಗಳು ರೂಮ್ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದಾಗಿನ ಕ್ರೇಜಿ ವ್ಲಾಗ್ ಬರ್ತಾವೆ ನೋಡ್ಕೋತೀರಿ. ಒಟ್ಟು ನೀವು ಏನೇ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಹೇಳಕ್ಕಮ್ಮ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ಹೊರಗೆ ಏನ್ರಿ ಮಾಡಕ್ಕೆ ಹೋಗೋಣ ಬರ್ರಿ. ಪಟ್ಟ ಕೈಕಾಲು ಕೆಟ್ಟ ಸತ್ತರ್ರಿ. ಒಂದು 10 ನಿಮಿಷ ರೆಸ್ಟ್ ಮಾಡಿ ಹೋಗ್ರಿ. ಬೆಳಗಾಗಿ ಏನಾದ್ರೆ ಕಮೆಂಟ್ ಮಾಡಿ. ಚೋಟ ಚುಮ್ಮೇರಿನೋ ಇಲ್ಲಿ ನೋಡ್ರಿ. ಇಲ್ಲಿ ಕುಮಾರ್ ಅವರ ಇದು ಯಾವ ಲೆಟರ್ ಇದೆ? ಇಲ್ಲಿ ನೋಡ್ರಿ. ಇಲ್ಲಿ ಒಂದು ಹ್ಯಾಂಡ್ ರೈಟಿಂಗ್ ಹೆಂಗೈತಿ. ಇದೇನು ಟೈಪಿಂಗ್ ಮಾಡ್ಯಾನ್ರಿ. ನಮ್ಮ ಮನೆ ಕೋಟದಾಗ ಟೈಪಿಂಗ್ ಮಾಡ್ತಾರ. ಅದ ಈಗ ಚೋಡ ಚುಮ್ಮೇರಿ ಬಿಚ್ಚ ಜಲ್ದಿ ಬಿಡ್ತ ಮಿಷನ ನಗಾಯ್ತಿಲ್ಲ. ಚೋಡ ಬರಂತೆ ಉಂಡಿ ಚೋಡ ಬರಂತೆ ನಗಾತಾಡ್ರಿ. ಮಮ್ಮಿ ಪ್ರೀತಿಲಿ ಕೊಡ್ತಾ ಇದ್ದಾರೆ. ನಮ್ಮ ಮಾಮ ಚಾಕು ಸಕರ್ಕೊಂಡ್ರೆ ಹೊರಗೆ ಮಕ್ಕೊಂದು ಗ್ಯಾಸ್ ಹತ್ರಿ. ಮಕ್ಕೊಂದ್ರೆ ನಿದ್ದೆ ಮಾಡಿಲ್ಲ. ವಿಡಿಯೋ ಎಡಿಟ್ ಮಾಡಿ ನೀನು ತಮ್ಮ ರೆಡಿ ಐತಿ. ಇನ್ನು ಡೌನ್ ಮಾಡ್ಕೊಂಡು ಯೂಟ್ಯೂಬ್ದು ಅಪ್ಲೋಡ್ ಮಾಡಬೇಕು. ಈಗ ತಳ ಹೋಗಿ ಚಹಾ ಕುಡಿ ಬರ್ಬೇಕು. ಅಲ್ಲಿ ಕೆಲಸ ಐತಿ. 2 ಗಂಟೆಗೆ ಹೋಗೋದೈತೆ. 3 ಗಂಟೆ ಈಗ ಆಗೈತೆ. ಇನ್ನು 10 ನಿಮಿಷ ಸಂಬಂಧ 10 ನಿಮಿಷ ದೂರ ಹೋಗಿ 10 ನಿಮಿಷ ಹೊಳ್ಳಿ ಬಂದು 10 ನಿಮಿಷ ಕೂತು 10 ನಿಮಿಷ ಹೋಗ್ಬೇಕು ರೀ. ಇಟ್ಟೆಲ್ಲ ಐತಿ. ಈಗ ಹೋಗಿ ತಳಗೆ ಏನು ತಿಂದ ಕೊಡ್ದ ಕೆಲಸ ಐತಿ. ಕೆಲಸ ಹೋಗೋಣ ಬರ್ರಿ. ರೊಕ್ಕ ಬಿಟ್ರೆ ನಮ್ಗೇನು ಸಿಗೋದಿಲ್ಲ. ಬಾ ರೊಕ್ಕ ಬಿಟ್ಟು ಆತ ನಾವು ಅವಳೆ ಹೋಗೋಣ ಬರ್ರಿ. ಎಲ್ಲರೂ ಇರುವಲ್ಲ ಕೋಟ ಇರ್ತಾವ ನಮ್ಗೆ ಓದಿತ್ತು. ನಮ್ಮ ಅಮ್ಮ ಸಮೋಸ ಕೊಟ್ಟಾನ್ರಿ. ಅವ ಚಹಾ ಕುಡ್ದ. ನನಗೆ ಸಮೋಸ ಕೊಡ್ತಾನ್ರಿ. ಚಹಾ ಕಡಿಮೆ ಮಾಡಬೇಕು ಯಾಕಂದ್ರೆ ಪಿತ್ತಾಗೈತಿ ಮಮ್ಮ. ಅದಕ್ಕೆ ಸಮೋಸ ತಿಂದ ಹೋಗೋಣ ಬರ್ರಿ.
ಈಗ ಇಲ್ಲೇ ಪಾಪಾಡ ಇಲ್ಲಿ ಕಡೆ ಹೊಂಟ್ರಿ ರೀ. ಯಾಕಂದ್ರೆ ಇಲ್ಲಿ ಮೊಬೈಲ್ ಗ್ಲಾಸ ಮತ್ತು ಕವರದು ಸಸ್ತ ಮಸ್ತ್ ಸಿಗ್ತಾವೆ. ಅದ್ರ ಸಂಬಂಧ ಇಲ್ಲಿ ಹೋಗಿ ಬೈಕ್ ಅಂತೂ ಐತಿ, ಹೆಲ್ಮೆಟ್ ತೊಗೊಂಡು ನಡೆದೇನ್ರಿ ದೋಸ್ತಿಂದ. ಈಗ ಅಲ್ಲಿ ಹೋಗಿ ಕವರ ಗ್ಲಾಸ ಏನ್ರಿ ಸ್ಲಿಪ್ಪರ್ಸ್ ಚಪ್ಪಲ್ ಸಿಕ್ಕೊಂಡ್ರೆ ಚಲೋ ಅವನು ತೊಗೊಂಡ್ರಿ. ಹುಡುಗರು ಬರೀ ಈಗ ನಾ ಬಂದಿದ್ದು ಕೆಲಸ ಹಾಕೈತಿ ಮನ್ಸಾದೈತಿ. ಒಬ್ಬ ಅಣ್ಣ ಮೀಟ್ ಆಗೋದಿತ್ತು. ಈಗ ಇನ್ನೊಂದು ತಾಸು ಈಗ 2 ತಾಸು ಆಯ್ತು. ನೋಡಿ ಬರೀ ಏನಾಗ್ತೈತಿ. ಈ ಕವರ್ ತರಕ್ಕೆ ಬಂದೇನ್ರಿ ಪಾಪಡ ಇಲ್ಲಿಗೆ. ನೋಡ್ಬೇಕು ಯಾವ ಪಸಂದ್ ಬರ್ತಾವೆ. 16 ತೊಗೊಳೈತಿ. ಈಗ ಒಂದು ಹಾಕಿದ ನಾವು ಟ್ರಾನ್ಸ್ಪರೆಂಟ್ ಒಂದು ತೊಗೋಬೇಕೈತಿ. ಈಗ ಬ್ಲ್ಯಾಕ್ ಐತಿ. ಅದ್ರ ಸಂಬಂಧ ಗ್ಲಾಸ್ ಒಂದು ನೋಡೋದೈತಿ. ಯಾವ ಪಸಂದ್ ಬಂದ್ರೆ ತೊಗೊಂಡ್ಬಂದ್ರಿ. ಗ್ಲಾಸ್ ಹಾಕಿನಿ ಈಗ ಹೆಂಗೆ ಕ್ವಾಲಿಟಿ ಚೇಂಜ್ ಅನ್ಸಾಯ್ತು ನೋಡಿ. ಈಗ ಗ್ಲಾಸ್ ಹಾಕೊಂಬನ್ನಿ. ಗ್ಲಾಸ್ ಹಾಕೊಂಬರತ್ಲೆ ಒಂದು ಸ್ವಲ್ಪ ಕ್ವಾಲಿಟಿ ಚೇಂಜ್ ಅನ್ಸಾಯ್ತು ರೀ. ಇವತ್ತು ಮಂದಿಂತ ಮಾಮ ಎಲ್ಲ ಕೆಲಸ ಮಂಡ ಮಾಡಿಸಿದಿಪ್ಪ. ಕರ್ಕೊಂಬಂದು ಇವತ್ತ ಕರಿಸಿದಾನ ಕೆಲಸ ಮಂಡ ಮಾಡಿಸಿದ. ತೊಳಲ್ಲ ಇದು ತೊಲೆ. ಈಗ ಪಿಜ್ಜಾ ಆರ್ಡ್ರ್ ಹಾಕತಿ ನನಗೆ ಪಿಜ್ಜಾ ಆರ್ಡ್ರ್ ಹಾಕತಿ ನಂಗೆ. ಎಲ್ಲಿ ರೊಕ್ಕ ಬೇಕಲ್ಲ ಬಡವ್ರದನು. ಇದೇನು ಚೀನಾ ಅದ? ಚಂಗ ಅಂತ ಹಿಂಗೆ ಪ್ಯಾನ್ ಈಗ ಯಾಕೆ ಬಂದ್ ನೋಡಿದವಮ್ಮ. ನಾವು ಅಮ್ಮ ನಂಗೆ ಗಿಫ್ಟ್ ಕೊಟ್ಟನ್ರಿ. ಈಗ ಬರೀ ಫೋನ್ ಹಿಡಿದ್ನಿ ನಗೋದ ಹಲ್ಲಿಕಿಸಿದಟ. ಈಗ ಮಂಡ ಹೊಂಟು. ಕುಮಾರ್ ಹ್ಯಾಂಡ್ ರೈಟಿಂಗ್ ನೋಡಿ. ಈ ಟೈಟಲ್ ಯಾರು ಏನ್ ಮನುಷ್ಯ ಏನಿದೆ ಪಾಟಿಗೆ ಏನ್ ತಿಂತಿ? ಈಗ ಜಾಗ ಬಿಟ್ಟ ರೂಮ್ದ ಇನ್ನ ಏನೋ ಕೊಟ್ಟನ್ರಿ ನಮ್ಮ ಅವ್ರ ಮನೆಗೆ ಕೊಡ್ದೈತಿ. ನೆಕ್ಸ್ಟ್ ಈಗ ರೈಲ್ವೆ ಸ್ಟೇಷನ್ಗೆ 6 ಟ್ರೈನ್ ಐತಿ. 5 ದಿನ ಸತ್ರಿ 6 ಟ್ರೈನ್ ಐತಿ. ಈಗ 6 ಟೈಮ್ ಹೋಗೋಣ ಜಿದ್ದಿ ಹೋಗ್ರಿ. ಈಗ ವಿಪಾಸಿ ಎಷ್ಟೆಲ್ಲ ಕೆಟ್ಟೈತಿ. ಈಗ ರೈಲ್ವೆ ಸ್ಟೇಷನ್ ಬಂದನ್ರಿ ಬೆಳಗಾವಿಗೆ. ಈಗ ಟಿಕೆಟ್ ತೊಗೊಂಡ ನಮ್ಮ ಅಮ್ಮಾರ ಅದಾರ್ಥ. ಅವ್ರ ಕಡೆ ಹೋಗಿ ಅಲ್ಲಿಂದ ಟ್ರೈನ್ ಬರ್ತೈತಿ ಇನ್ನೊಂದು 10-20 ನಿಮಿಷಕ್ಕೆ. ಈಗ ಅಲ್ಲಿ ಹೋಗಿ ಡೈರೆಕ್ಟ್ ಊರಿಗೆ ಹೋಗಿ ಸಿಗ್ತೇನೆ ಅಂತ. ನಿಮ್ಗೆ ಸಿನಿಮೆಟಿಕ್ ವಿಡಿಯೋ ಹಾಕಿರ್ತಾನೆ ನೋಡ್ರಿ. ಹೆಂಗೆ ಇರ್ತೈತಿ ಮಾಡಕ್ಕೆ ಟೈಮ್ ಇತ್ತು ಅಷ್ಟೇ ಹಾಕಿರ್ತಾನೆ ರೀ. ಇಲ್ಲಕಂದ್ರೆ ಇಲ್ಲ. ಗ್ಯಾಸ್ ನಾ ಈಗ ನಮ್ಮ ಯಾಕಂತ ಕರ್ಕೊಂಡ ಕೆಲಸ ಇದ್ದಿತ್ತು ರೀ ಏನು ಅದನ್ನು ನಾವು ಕರ್ಕೊಂಡು ಹೋದ್ರೆ ಆಕೈತಿತ್ತ. ಯಾಕಂದ್ರೆ ಆಗಾಯ್ತು ಅದ್ರ ಸಂಬಂಧ ನಾನು ಕೇರ್ ಹೊಂಟವ್ರಿ. ಗಟ್ಟಾಗಿ ಏನು ತರೋದಕ್ಕೆ ನಾಯ ನಡಿ. ಅದ್ರ ಸಂಬಂಧ ಜಾತ್ರೆ ಇತ್ತು ನೋಡ್ರಿ ನಮ್ಮೂರ. ನಾಳೆ ಜಾತ್ರೆ ಎಲ್ಲ ತೋರಿಸ್ತಾರಂತ. ಇವಾಗ ಹೋಗೋಣ ಬರೀ ಪಟ್ನ. ಸೊ ಗೈಸ್ ಈಗ ಟೈಮ್ ಒಂದು 10-11 ಆಗೈತಿ ರೀ. ಈಗ ರಸ್ಮಲೈ ಐತೆ ಅದ ನೋಡ್ರಿ. ರಾತ್ರಿ 11 ಐತಿ. ಈಗ ರಸ್ಮಲೈ ಐತಿ ನೋಡಿ ಬರೀ. ತಂದಿಟ್ಟು ಭಾಳ ತೆಗಿತಿಲ್ಲ ಅನ್ನಂತ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗೈತಿ. ಅದ್ರ ಕುಲ್ಲಾಗಿತ್ತು ರೇಸ್. ಎಲ್ಲೋ ಒಂಥರ ಚಲೋ ಐತೆ ಒಟ್ಟು. ಲಾಂಗ್ನ ಇದೇನು ಮಾಡ್ತಾನೆ ಯಾವಾಗ ಎಡಿಟ್ ಮಾಡುವಾಗ. ಈಗ ಎಡಿಟ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ವೀಡಿಯೋ ಹಂಗೈತಿದ್ದು ಕಮೆಂಟ್ ಮಾಡಿರಿ. ಡಿಲೀಟ್ ನೋಡತ್ತೀರಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಕಂಟಿನ್ಯೂ ಬರ್ತಿರ್ತಾವೆ ನೋಡ್ಕೊತೀರಿ. ಶೇರ್ ಮಾಡಿರಿ, ಹೆಂಗಾಗತ್ತೈತೆ ಕಮೆಂಟ್ ಮಾಡಿರಿ. ಸಿಗ್ತಂತ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ. ಎಲ್ಲರಿಗೂ ಚಿರಿ ಆರಾಮಿರಿ, ಬೆಂಕಿರ್ರಿ. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತಂತ ಬರ್ರಿ.